ಅನೇಕ ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳಲ್ಲಿ ತನ್ನ ಸರ್ವಸ್ವ ಅಂತಲೇ ಹೇಳ್ಬೋದು ನಾವು ಅರ್ಪಣೆಗೆ ತೊಡಗಿಸಿಕೊಂಡಂತಹ ಒಬ್ಬ ಮಹಾನ್ ಪುರುಷ ಕನ್ಯಾನ ಸದಾಶಿವ ಶೆಟ್ಟರು. ಸದಾಶಿವ ಅಣ್ಣನಿಗೆ ಇನ್ನೊಂದು ಹೆಸರು ಸದಾಸ್ಮಿತ ಅಂತ. ಯಾಕಂದ್ರೆ ಯಾವಾಗಲೂ ನಗ್ತಾ ಇರ್ತಾರೆ, ನಗುವುದರ ಜೊತೆಗೆ ನಮ್ಮ ನಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮಾತೆರೆಗಳ ಮಲ್ಲನಿಗೆ ನಮಸ್ಕಾರ. ಮೊದಲಾಗಿ ಇದಕ್ಕೆಲ್ಲ ಕಾರಣಕರ್ತ ಆದಂಥ ನನ್ನ ಆರಾಧ್ಯ ದೇವರು ಆ ಶಿವಶಕ್ತಿಯನ್ನು ಸ್ಮರಿಸ್ತಾ, ನನ್ನ ಆರಾಧ್ಯ ದೇವಿ ಆ ದುರ್ಗಾ ಭವಾನಿ ಭಗವತಿಯನ್ನು ಸ್ಮರಿಸ್ತಾ, ದೇವರುಗಳು ತುಳುನಾಡಿನ ನಾವು ನಂಬಿದ ಪಂಜುರ್ಲಿ, ಕಲ್ಲುಟ್ಟಿ, ಕೊರಗಜ್ಜ ಆ ಶಿವದೂತ ಗುಳಿಗನನ್ನು ಸ್ಮರಿಸಿ, ಇದಕ್ಕೆಲ್ಲ ಕಾರಣ ಅವರೇ ಅಂತ ನಾನು ಎಣಿಸಿ, ಇವತ್ತಿನ ದಿನ ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ, ಎಲ್ಲೋ ಯಕ್ಷಲೋಕದಲ್ಲಿ ಸ್ವಪ್ನಲೋಕದಲ್ಲಿದ್ದೇನಂತ. ದಿಸ್ ಈಸ್ ಸಮಥಿಂಗ್ ಡ್ರೀಮ್. ಇದೊಂದು ಸ್ವಪ್ನವೋ ಒಂದು ಕನನ ನಿಜನ ಅಂತ ಹೆಂಗೆ ಗೊತ್ತಾ, ಒಂದು ಸಮಥಿಂಗ್ ಅಬ್ಸಲ್ಯೂಟ್ಲಿ ಅದ್ಭುತವಾದಂಥ ಕೆಲಸ, ಅದ್ಭುತವಾದಂಥ ಸನ್ನಿವೇಶ. ಏನು ಆನಂದ, ಪರಮಾನಂದ. ಮನುಷ್ಯನಿಗೆ ಇದಕ್ಕಿಂತ ಜಾಸ್ತಿ ಏನು ಬೇಕು? ದಿಸ್ ಇಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಪರಮಾನಂದ. ಜೀವನ ಪಾವನ ಆಯಿತು, ಜೀವನ ಪಾವನ, ಸಂತೋಷ, ಪರಮಾನಂದ, ಸಂತೋಷ ಆಗ್ತಾ ಇದೆ. ಅದು ಪ್ರಥಮವಾಗಿ ಆ ದೇವರನ್ನು ಸ್ಮರಿಸಿದ ಮೇಲೆ ನನ್ನ ಇಲ್ಲಿರುವ ದೇವರುಗಳನ್ನು ಸ್ಮರಿಸಬೇಕಾಗ್ತದೆ. ಇದಕ್ಕೆ ಕಾರಣೀಭೂತರಾದಂಥ ಇಲ್ಲಿಯ ದೈವಗಳು ಇದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಪಟ್ಲ ಅವರೇ, ಅವರ ಪಿತಾಶ್ರೀಯಾದ ಮಹಾಬಲ್ ಶೆಟ್ರೆ, ಯಕ್ಷಧ್ರುವದ ಮಹಾದಾನಿಗಳಾದಂಥ ಸತೀಶಣ್ಣ ಮತ್ತು ನನ್ನ ಆತ್ಮೀಯ ಸಹೋದರ ಹರೀಶಣ್ಣ, KM ಶೆಟ್ರೆ, ಯಕ್ಷಧ್ರುವದ ಎಲ್ಲ ಪದಾಧಿಕಾರಿಗಳೇ, ನನ್ನ ಆತ್ಮೀಯರಾದಂಥ ಭಂಡಾರಿಯವರೇ, ಪುರುಷೋತ್ತಮ್ ಭಂಡಾರಿಯವರೇ, ಪ್ರವೀಣಣ್ಣ, ಸುದೇಶಣ್ಣ, ಮತ್ತು ಅಲ್ಲಿ ದಿವಾಕರ್ ಸರ್, ಮತ್ತು ಬಾಳದ ರಾಜು ಪೂಜಾರಿಯವರೇ, ಮತ್ತು ನನ್ನ ಅಕ್ಕಲ್ಲ ತಂಗಿ, ನನ್ನ ಆರತಿ ಎಲ್ಲ ಆಯಿತು, ಭಾಳ ಆರತಿ ಆಯಿತು ನನಗೆ ಅಲ್ಲಿ. ಮತ್ತು ಕೆಳಗೆ ಉಪಸ್ಥಿತರಾಗಿರುವಂತಹ ನೀವು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಎಲ್ಲ ನನ್ನ ಸಹೋದರರೇ, ಆತ್ಮೀಯ ಬಂಧುಗಳೇ, ಮಿತ್ರರೇ, ನನ್ನ ಅಭಿಮಾನಿ ಬಳಗದವರು ಇದ್ದಾರೆ. ಎಲ್ಲರೂ ಅಭಿಮಾನಿ, ನಾನು ಅವರ ಅಭಿಮಾನಿ, ನೀವು ನನ್ನ ಅಭಿಮಾನಿ. ಅದು ಎರಡು ಕಡೆಯಿಂದ ನನ್ನ ಅಭಿಮಾನಿ ಅಂತ ನಾನು ಹೇಳೋದಿಲ್ಲ, ನಾನು ನಿಮ್ಮ ಅಭಿಮಾನಿಯು. ಎರಡು ಕಡೆ ಇದೆ. ಇಟ್ ಈಸ್ 2 ವೇ ಟ್ರಾಫಿಕ್, 1 ವೇ ಟ್ರಾಫಿಕ್ ಅಲ್ಲ. ಮಾಡಿದಂಥ ಕೆಲಸ ಏನೇ ಇರಲಿ, ಜೀವನದಲ್ಲಿ ನಡೀತಾ ಉಂಟು. ಜೀವನ ಇವತ್ತು ಇಂಥ ಒಂದು ಸಂದರ್ಭ ಇದು. ನಾನು ಹೇಳಿದೆ ಈಗಾಗಲೇ, ಇದು ಭೂಮಿಯಲ್ಲಿಲ್ಲ, ನಾನು ಎಲ್ಲೋ ಯಕ್ಷಲೋಕದಲ್ಲಿದ್ದೇನೆ, ಯಕ್ಷಧ್ರುವದಲ್ಲಿದ್ದೇನೆ, ಯಕ್ಷಧ್ರುವತಾರೆಯಾಗಿ ಮೇಲೆ ಇದ್ದೇನೆ. ನಾನೀಗ ಕೆಳಗೆ ಬರಬೇಕಷ್ಟೇ. ಆದ್ದರಿಂದ ಮಾತುಗಳು ಬರ್ತಾ ಇಲ್ಲ, ಏನು ಹೇಳಬೇಕು ಇದಕ್ಕೆ? ಹೆಂಚಿನ ಪರ್ಣದಿಂಕ್ ಅರ್ಥ ಒಂದಿಜ್ಜಿ. ಇದನ್ನು ವರ್ಣಿಸಲು ಅಸಾಧ್ಯವಾದಂತಹ ಒಂದು ಸಂದರ್ಭ. ಔಟ್ಸ್ಟ್ಯಾಂಡಿಂಗ್, ಅಮೇಝಿಂಗ್. ಇದಕ್ಕೆ ಏನೋ ಒಂದು ಯೋಗ ಇರಬೇಕು. ಎಲ್ರಿಗಿಂತ ಯೋಗ ಬರುವುದಿಲ್ಲ. ಯೋಗ ಬಂದದ್ದು ನಾನು ಮಾಡಿದಂಥ ಸಾಧನೆ ಆಗಿರ್ಬೋದು, ವಿದ್ಯಾಭ್ಯಾಸ ಪಡೆದು ಮೊದಲಾಗಿ ನನ್ನ ದೇವರ ನಂತರ ನನ್ನ ಜೀವನದ ದೇವರಾದ ಆ ತಾಯಿ, ಮಹಾತಾಯಿ ಲೀಲಾವತಿ ಅಮ್ಮನನ್ನು ಸ್ಮರಿಸ್ತೇನೆ. ಆ ತಂದೆ ಫಕೀರ್ ಶೆಟ್ಟರನ್ನು ಸ್ಮರಿಸ್ತೇನೆ. ಮತ್ತೆಲ್ಲ ನನ್ನ ಕುಟುಂಬದವರಿದ್ದಾರೆ, ಅವರಿಗೂ ಸ್ಮರಿಸ್ತಾ
ಇವತ್ತು ನನಗೆ ಮಾಡಿದಂಥ ಈ ಸನ್ಮಾನ ಇದು ವೆರಿ ವೆರಿ ಸ್ಪೆಷಲ್ ಅಂದರೆ ನನಗೇನು ಇನ್ನು ಬೇಕಾಗಿಲ್ಲ. ಈತ ಯಾವ ಹಿಂಗೆ ಮಾತಲ್ಲ ಹರಿ ಬಾರ್ ಪರಂದು ಅವು ಮಾತ ಯಾವಾಗಲೂ ನನಗೆ ಸನ್ಮಾನ ಮಾಡೋದು ಇಷ್ಟೇ, ಒಂದು ಟೊಪ್ಪಿ ಹಾಕೋದು, ಒಂದು ಇದು ಹಾಕೋದು. ಇವತ್ತು ಎಲ್ಲ ರೇಷನ್ ಪಾನಿ ಇದು, ರೇಷನ್ ಎಲ್ಲ ಸಿಕ್ಕಿದೆ ನನಗೆ. ನನಗೆ ಒಂದು 3 ತಿಂಗಳ ರೇಷನ್ ಆಯಿತು. ಇದು ಅಕ್ಕಿ ಉಂಟು, ಭತ್ತ ಉಂಟು, ಭತ್ತವನ್ನು ಅಕ್ಕಿ ಮಾಡಬೇಕಷ್ಟೆ. ಲತ್ತನೆ ಬೆಂಡೆಕಾಯಿ ಎಲ್ಲ ಉಂಟು. ಬೆಂಡೆಕಾಯಿ ನನಗೆ ಭಾಳ ಇಷ್ಟ. ಬೆಂಡೆಕಾಯಿ ಉಂಟು ಅದರಲ್ಲಿ ಭಾಳ ಇಷ್ಟ. ಯಾರ್ದು ಇದು ಐಡಿಯಾ? ಯಾರ್ದು ಇದು? ಗ್ರೇಟ್ ಐಡಿಯಾ ಯಾರು? ಹರೀಶಣ್ಣ ಈರು ಬೇತನೆ ಮಲ್ಕೊಡು, ಇನ್ನು ನನಗೆ ಕಾಪಿ ಮಲ್ಬೇರೆ ಇತ್ತು. 7ನೇ ತಾರೀಕಿಗೆ ನಿಮ್ಮದೇನಿದೆ ಅಂತ ನಾನು ನೋಡ್ತೇನೆ. ನನ್ನ 2 ಕಣ್ಣವರು, ನಾನು ಮೊದಲೇ ಹೇಳಿದ್ದೇನೆ, ಯಾವತ್ತೂ ಹೇಳ್ತೇನೆ. ಯಾಕಂದರೆ ಇಂಥ ಒಂದು ಪ್ರತಿಭಾನ್ವಿತ ಲೀಡರ್ಸ್ ಸಿಗೋದು ಭಾಳ ಕಡಿಮೆ. ಪ್ರತಿಭಾನ್ವಿತ ಲೀಡರ್ಸ್ ಒಂದು ಪಟ್ಲ ಸತೀಶ ಎಷ್ಟು ಎಳೆ ಪ್ರಾಯದಲ್ಲಿ, ಮತ್ತೊಂದು ನಮ್ಮ ಹರೀಶಣ್ಣ, ಜಾಗತಿಕ ಬಂಟರ ಸಂಘ ಸಂಸ್ಥೆಗಳು ಎಷ್ಟೋ ಇದೆ. ಆದರೆ ಈ ಥರ ನಡೆಸುವವ್ರನ್ನ ನಾನು ನೋಡಲಿಲ್ಲ. ನಾನು ಸುಮ್ಮನೆ ಇವರಿಗೆ ಕೋಟಿಗಟ್ಟಲೆ ಕೊಡಲಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನನ್ನ ಕೆರೆಯ ನೀರನ್ನು ನನ್ನ ಕೆರೆಗೆ ಚೆಲ್ಲುವುದಿಲ್ಲ, ನಾನು ಇನ್ನೊಬ್ಬರ ಕೆರೆಗೆ ಚೆಲ್ತೇನೆ. ನೀರನ್ನು ಚೆಲ್ತೇನೆ, ಕೆಸರನ್ನು ಚೆಲ್ಲುವುದಿಲ್ಲ. ಕೆರೆಯ ಕೆಸರನ್ನು ಇನ್ನೊಬ್ಬರಿಗೆ ಚೆಲ್ಲಿದ್ದು ಇಲ್ಲ. ಆದ್ದರಿಂದ ಎಲ್ಲ ಹೇಳ್ತಾರೆ, ಇನ್ನೊಬ್ಬರಿಗೆ ಬೇಸರ ಆಗುವಂಥ ಮಾತು ಮಾತಾಡೋದಿಲ್ಲ, ವಿನಯವಾಗಿ ಮಾತಾಡ್ತೇವೆ. ಅದಕ್ಕೆ ಹೇಳ್ತಾರೆ, ಯಾರು ಬಾರಿ ಪಾಪ ಜನ ಮಾರ ಏರೆಗಳ ದುಃಖ ಬೇಜಾರ ಬಿಜೇರು ಉರುಳುಡು ಪಾತಿರು ಕೇನ್ನಕ್ಲೆ ಇಜ್ಜಿ ಒಂದು ಬಿಜೇರು ಮಾತೆರೆಗಳ ಎಂಚನಗಲಿಗೆಲ್ಲ ಎಂಚನೆಲ್ಲ ಕೊಡ್ಪ. ಬಹಳಷ್ಟು ಸಮಾಜ ಸೇವೆ ಆಗ್ತಾ ಉಂಟು. ಅದು ಏನೋ ನನ್ನ ಯೋಗ ಆಗಿರಬೇಕು. ಈ 2 ಸಂಸ್ಥೆಗಳು ಅತೀ ದೊಡ್ಡ ಸಮಾಜ ಸೇವೆ ಮಾಡ್ತಾ ಇದೆ. ದ್ಯಾಟ್ ಈಸ್ ಗೋಯಿಂಗ್ ಅಲಾಂಗ್ ವಿತ್ ಮೈ ಥಿಂಕಿಂಗ್. ನನ್ನ ಯೋಚನೆ, ನನ್ನ ಪ್ಲ್ಯಾನಿಂಗ್ ಪ್ರಕಾರ ಈ 2 ಸಂಸ್ಥೆಗಳು ನಡೀತಾ ಇದೆ. ಸಂಸ್ಥೆ ಹೇಗೆ ನಡೀತಾ ಅಂದರೆ, ಅದು ಬೇಕಾದ ದೀನದಲಿತರಿಗೆ, ಕಷ್ಟದಲ್ಲಿರುವವರಿಗೆ ಸಾಕಾರ ಮಾಡುವಂಥ ಮಹತ್ಕಾರ್ಯವನ್ನು ಮಾಡುವಂಥ 2 ಸಂಸ್ಥೆಗಳನ್ನು ನಾನು ಐಡೆಂಟಿಫೈ ಮಾಡಿದ್ದರೆ ಅದು ಈ 2 ಸಂಸ್ಥೆ. ಸುಮ್ಮನೆ ನಾನು ಕೊಡ್ತಾ ಇಲ್ಲ, ನಾನು ನೋಡ್ತಾ ಇರ್ತೇನೆ ಸಂಘ ಸಂಸ್ಥೆ ಅದರ ಕೆಲಸ ಏನು, ಅದರ ಲೀಡರ್ಸಿನ ಪ್ರಾಮಾಣಿಕತೆ ಏನು, ಅವರು ಮಾಡುವಂಥ ಕೆಲಸ ಏನು, ಅದನ್ನು ನೋಡಿ ನಾವು ಮಾಡ್ತಾಯಿದ್ದೇವೆ. ಕೋಟಿಗಟ್ಟಲೆ ಕೊಡೋದು ಅವರ ಜೇಬಿಗೆ ಹೋಗಲಿಲ್ಲ. ಅದು ಆ ಕೋಟಿಗಟ್ಟಲೆ ಕೊಟ್ಟದ್ದು ಹಲವಾರು ಸಾವಿರಾರು ಜನರ ದುಃಖ ಕಷ್ಟ ಅನ್ನು ನಿವಾರಣೆ ಮಾಡಲಿಕ್ಕೆ ಕೊಟ್ಟರು. ಆದ್ದರಿಂದ ಈ ಸಂಸ್ಥೆಯಲ್ಲಿ ನಾನು ಯಾವತ್ತೂ ಇದ್ದೇನೆ. ಇಷ್ಟವರೆಗೆ ನಾನು ಸೇರಿ ಆ ಸಂಸ್ಥೆ ಒಳ್ಳೆಯದಾಗುವುದನ್ನು ನಾನು ನೋಡಿದ್ದೇನೆ. ಒಂದು ಕಾಲಘಟ್ಟದಲ್ಲಿ ಅದು ಸ್ವಲ್ಪ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ 2 ಸಂಸ್ಥೆಯಲ್ಲಿ ನಾನು ಸೇರಿಕೊಂಡಿದ್ದೇನೆ. ಹಾಗಿರುವಾಗ ಅದರ ಮೇಲೆ ಆನಂತರ ನಾನು ಆ ಸಂಸ್ಥೆ ಬೆಳೆಯುವುದನ್ನು ನಾನು ನೋಡ್ತಾ ಇದ್ದೇನೆ. ಅದು ನನಗೆ ಭಾಳ ಸಂತೋಷ. ಇನ್ನು ಮುಂದೆಯೂ ಕೂಡ ಇಂಥ ಕ್ರಿಯೇಟಿವ್ ಐಡಿಯಾಸ್ ಇರುವಂಥ ಲೀಡರ್ಸ್ ಇರುವಂಥ ಸಂಸ್ಥೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ರಿಯೇಟಿವ್ ಐಡಿಯಾಸ್ ಇರಬೇಕು. ಲೀಡರ್ಸ್ ಹೇಗಂದರೆ ನಾನು ಹೇಳ್ತೇನೆ, ಹುಲಿ ಆಗಿರಬೇಕು, ಮೊಸಳೆ ಆಗಬಾರ್ದು. 2ಕ್ಕೂ ಬಾಯಿ ಉಂಟು, 2ಕ್ಕೂ ದೊಡ್ಡ ದೊಡ್ಡ ಹಲ್ಲು ಉಂಟು. ಬಹುಶಃ ಮೊಸಳೆಗೆ ಹುಲಿಗಿಂತ ದೊಡ್ಡ ಬಾಯಿ ಮತ್ತು ಹಲ್ಲು ಉಂಟು, ಅದರಲ್ಲಿ ಸ್ಪೀಡ್ ಇಲ್ಲ. ಹುಲಿಯಲ್ಲಿ ಸ್ಪೀಡ್ ಉಂಟು, ಸೈಜು ಉಂಟು. ನಾವೊಂದು ಸೈನ್ಸಲ್ಲಿ ಹೇಳ್ತೇವೆ, ಎನರ್ಜಿ ಈಸ್ ಈಕ್ವಲ್ ಟು ಮಾಸ್ ಇಂಟು ಸ್ಕ್ವೇರ್ ಆಫ್ ದ ವೆಲಾಸಿಟಿ, ಈಸ್ ಈಕ್ವಲ್ ಟು MC ಸ್ಕ್ವೇರ್. ಸೈನ್ಸ್ ಕಲಿತವ್ರು ಇರ್ಬೋದು. ಮಾಸ್ ಇಸ್ ದ ಸೈಜ್ ಆ್ಯಂಡ್ ಸ್ಕ್ವೇರ್ ಆಫ್ ದ ವೆಲಾಸಿಟಿ, ಸ್ಪೀಡ್ ಇಂಪಾರ್ಟೆಂಟ್. ಕೇವಲ ಸೈಜ್ ಅಲ್ಲ, ಸೈಜು ಬೇಕು, ಸ್ಕ್ವೇರ್ ಇಂಟು ವೆಲಾಸಿಟಿ. ಅದರಲ್ಲಿ ವೆಲಾಸಿಟಿಗೆ ಪ್ರಾಮುಖ್ಯತೆನ ಸೈನ್ಸಲ್ಲಿ ಕೊಟ್ಟಿದೆ, ಸ್ಪೀಡಿಗೆ. ಖಾಲಿ ಮೊಸಳೆಯಾಗಿ ಒಂದೇ ಕಡೆ ಇದ್ದು ಬಾಯಿ ಓಪನ್ ಮಾಡಿ ಇಟ್ಟರೆ ಆಗಲಿಕ್ಕಿಲ್ಲ. ಇವರಲ್ಲಿ ಸ್ಪೀಡ್ ಉಂಟು, ಇಬ್ಬರಲ್ಲೂ ಸ್ಪೀಡ್ ಉಂಟು. ದೇ ಆರ್ ಟೈಗರ್ಸ್. ಒಂದು ಲಯನ್, ಆ ಕಡೆದು ಲಯನ್, ಇದು ಟೈಗರ್. ಅದು ಲಯನ್ ನೋಡುವಾಗಲೇ ಲಯನ್ ಕಡೆ ನೋಡಿ, ಇದು ಟೈಗರ್.
ಭಯಂಕರ ಸ್ಪೀಡ್ ಅದು. ನೋಡಿ, ನಮಗೆ ಸುವರ್ಣ ಕರ್ನಾಟಕದ ಪ್ರಶಸ್ತಿ ಸಿಕ್ಕಿ ಬೆಂಗಳೂರಿಂದ ನಾನು ಬಾಂಬೆಗೆ ಮುಟ್ಟುವಾಗ ಏರ್ಪೋರ್ಟಲ್ಲಿ ಅವರು ಇಲ್ಲಿಂದ ರಿಮೋಟ್ ಕಂಟ್ರೋಲ್ ಮಾಡಿ ಅವರ ಎಲ್ಲ ಬಂಟ ಸಮಾಜದ ಲೀಡರ್ಸನ್ನು ಕರೆಸಿ ಏರ್ಪೋರ್ಟಿಂದ ಇಂಥ ದೊಡ್ಡ ಮಾಲೆ ಹಾಕಿ ನನಗೆ ಎಂಥ ಸ್ವಾಗತ. ಅವರು ಅದು ಹರೀಶಣ್ಣ ಇರಲಿಲ್ಲ, ಬಾಂಬೆಯಲ್ಲಿ ಇರಲಿಲ್ಲ, ಊರಿಂದ ಇಲ್ಲಿಂದ ರಿಮೋಟ್ ಕಂಟ್ರೋಲಲ್ಲಿ ಕೆಲಸ ಮಾಡ್ತಾರೆ. ಅವರ ಮಾತು ಎಲ್ಲರೂ ಕೇಳ್ತಾರೆ. ಡನ್ ಎ ವಂಡರ್ಫುಲ್ ಜಾಬ್. ಅದು ಸ್ಪೀಡು. ನೀವು ಯೋಚನೆ ಮಾಡುವ ಮೇಲೆ ಅವ್ರದ್ದು ಯೋಚನೆ ಆಯ್ತದು. ಅದೇ ರೀತಿ ಇವರು ನೋಡಿ, ಎಷ್ಟು ದಿನ ಆಯ್ತು ಇದು ಅವಾರ್ಡ್ ಸಿಕ್ಕಿ. ನಾನೇ ಬರುವಾಗ ಲೇಟ್ ಆಯಿತು, ಇಲ್ಲದೇ ಮೊದಲೇ ಮಾಡ್ತಿದ್ರು. ಇಷ್ಟೆಲ್ಲ ಯೋಜನೆ ಮಾಡಿ ನನ್ನನ್ನು ಕರೆಸಿ ಇಷ್ಟೆಲ್ಲ ಜನರನ್ನು ನಿಮ್ಮನ್ನು ಸೇರಿಸಿ, ಮಾಧ್ಯಮದವರಿಗೂ ನನ್ನ ಧನ್ಯವಾದ. ಒಂದು ಮಾಧ್ಯಮ ನನ್ನದೇ ಇರಬೇಕು, ಮಾಧ್ಯಮದವರಿಗೂ ಧನ್ಯವಾದ. ಯಾಕಂದರೆ ಇಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆದರೂ ಸಾವಿರಾರು ಲಕ್ಷಗಟ್ಟಲೆ ಜನರು ಆ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ, ಕೇರಳ, ಕರ್ನಾಟಕದಲ್ಲಿ ವೀಕ್ಷಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು. ದಿಸ್ ಈಸ್ ಎ ಮಾಡೆಲ್ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸನ್ಮಾನದ ಒಂದು ಯೋಜನೆ, ಸನ್ಮಾನದ ಐಡಿಯಾಸ್ ಯಾರಿಗೂ ಬರಲಿಕ್ಕಿಲ್ಲ. ಇದರ ಕಾಪಿರೈಟ್ ಇಡಬೇಕು ನೀವು, ಪ್ಯಾಟೆಂಟ್ ಮಾಡಬೇಕು. ಇದು ಇಂಥದ್ದು ಯಾರಾದರೂ ಮಾಡಿದುಂಟ. ಸೊ ವಿಶೇಷವಾದಂಥ ಈ ಕಾರ್ಯಕ್ರಮ, ಇದಕ್ಕೆ ಕಾರಣೀಭೂತರಾದದ್ದು ಇದೊಂದು ನಮನ. ಶಶಿಯಣ್ಣ ಹೇಳಿದರು, 10 ಜನರನ್ನು ಕೂತ್ಕೊಳ್ಳಿಸಿ ಸನ್ಮಾನ ಮಾಡೋದಲ್ಲ, ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಮಾಡಬೇಕು. ಶಶಿಯಣ್ಣ ಯಾವ ಟೈಟಲ್ ಇದು ಕೊಡ್ತಾರೋ ಅದು ಮುಖ್ಯ ಅಲ್ಲ. ಆ ಟೈಟಲಿಗೆ ವ್ಯಕ್ತಿಯು ವಿಶೇಷತೆಯನ್ನು ಕೊಡಬೇಕು. ಟೈಟಲಿಗೆ ರೆಸ್ಪೆಕ್ಟು ಇದು ಬರಬೇಕಾದ್ರೆ ಅದು ಅರ್ಹ ವ್ಯಕ್ತಿಗಳಿಗೆ ಹೋಗಬೇಕು. ಈ ಸಲ ಕರ್ನಾಟಕದಲ್ಲಿ ಒಂದು 50 ಜನರಿಗೆ ಕೊಟ್ಟಿದ್ದರೆ ಆ 50 ಜನರ ವಿಶೇಷತೆಯನ್ನು ನಾನು ಕಂಡಿದ್ದೇನೆ. ಅದು ದೇ ಆರ್ ಸ್ಪೆಷಲ್. ಪ್ರತಿ ಡಿಸ್ಟಿಕ್ಕಿಂದ 1-2 ಜನರನ್ನು ಐಡೆಂಟಿಫೈ ಮಾಡಿ ಯೋಗ್ಯ ವ್ಯಕ್ತಿಗಳಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮೊದಲಾಗಿ ನಾನು ಕರ್ನಾಟಕದ ಘನ ಸರ್ಕಾರದ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನು ಕಳಿಸ್ತೇನೆ. ನಂತರ ಯಾಕಂದರೆ ಅವರು ನನಗೆ ಶಾಲೆ ಹಾಕಿದ್ರು, ಅವರೊಟ್ಟಿಗೆ ಇನ್ನೊಬ್ಬರು ಶಾಲಾ ಹಾಕಿದವರು, ನನಗೆ ಮಾಲೆ ಹಾಕಿದವರು ಮಾನ್ಯ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು. ಅವರಿಗೂ ನನ್ನ ಧನ್ಯವಾದ. ಕರ್ನಾಟಕದ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದ ಶ್ರೀ ಶಿವರಾಜ್ ತಂಗಡಗಿ ಅವರು ನನಗೆ ಫಲಕ ಕೊಟ್ಟು 3ನೇ ಮಂತ್ರಿ ಅವರು ನನಗೆ ಸನ್ಮಾನ ಮಾಡಿದ್ದಾರೆ. ನನಗೆ ಇದು ಮುಖ್ಯ. ಅದರ ಹೆಸರು ಏನು, ಟೈಟಲ್ ಏನು, ಅದು ಮುಖ್ಯ ಅಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ರೆಕಗ್ನೈಸ್ಡ್ ಮೀ ಆ್ಯಸ್ ಎ ಪರ್ಸನ್ ವರ್ದಿ ಆಫ್ ದಿಸ್ ಅವಾರ್ಡ್. ಈ ಅವಾರ್ಡಿಗೆ ನೀವು ಅರ್ಹರು ಅಂತ ಭಾವನೆ ಮಾಡಿ ಅವರು ನನ್ನನ್ನು ಕರೆಸಿ ಇದನ್ನು ಕೊಟ್ಟಿದ್ದಾರೆ. ಸೊ ಆ ಕರ್ನಾಟಕ ಸರ್ಕಾರಕ್ಕೆ, ಆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಿಗೆ ನನ್ನ ಕೋಟಿ ನಮನಗಳು. ಯಾಕಂದರೆ ಗುರುತಿಸಿ ನನ್ನನ್ನು 50 ಜನ ವಿಶೇಷ ವ್ಯಕ್ತಿಗಳ ಮಧ್ಯದಲ್ಲಿ ಅವರೊಟ್ಟಿಗೆ ನನ್ನನ್ನು ಕುಳಿತುಗೊಳಿಸಿ ನನಗೆ ಸನ್ಮಾನ ಮಾಡಿದ್ದಾರೆ. ಇವತ್ತಿಗೆ ಅದೊಂದು ಕಾರಣ ಆಯಿತು. ಇವತ್ತಿನ ಈ ಸನ್ಮಾನ ಆಗಿತ್ತು ಅದಕ್ಕಿಂತ ಹೆಚ್ಚು ದೊಡ್ಡದು. ಆ ಪ್ರಶಸ್ತಿಗೆ ಇವತ್ತು ಬೆಲೆ ಬಂತು. ಬೆಲೆ ಕೊಟ್ಟವರು ಯಾರು? ಸತೀಶ್ ಆ್ಯಂಡ್ ಕಂಪನಿ. ನಾನು ಮಾಡಿದ ಕೆಲಸ ಅಂತೂ ಉಂಟು, ಅದಕ್ಕೆ ಐಡೆಂಟಿಫೈ ಮಾಡಿದವರು ಅವರು. ಅದರ ಹಿಂದೆ ಕೆಲವರು ನನ್ನ ಆತ್ಮೀಯ, ನನ್ನ ಆಫೀಸ್ನವರು, ನನ್ನ ಅಭಿಮತ ಚಾನೆಲ್ನ ಕೆಲವರು, ಜಯರಾಮ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ತಿಕ್ ಶೆಟ್ಟಿಯವರು ಒಳ್ಳೆ ಕೆಲಸ ಮಾಡಿದ್ದಾನೆ. ಕಾರ್ತಿಕ್ ಶೆಟ್ಟಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಮಗೊಂದು ಧನ್ಯವಾದ ಕಾರ್ತಿಕ್ಗೆ. ಬಿಕಾಸ್ ಹಿ ಹ್ಯಾಸ್ ಡನ್ ಲಾಟ್ ಆಫ್ ಹಾರ್ಡ್ ವರ್ಕ್. ಓಡಾಟ ತುಂಬ ಮಾಡಿದ್ದಾರೆ. ಯಾಕಂದರೆ ಪ್ರಶಸ್ತಿ ನಾನು ಹೇಳಿದಾಗೆ ಅದು ಮೊಸಳೆಯಾಗೆ ನಾವು ಕೂತ್ರೆ ಬರೋದಿಲ್ಲ, ಅದಕ್ಕೆ ಅದರ ಹಿಂದೆ ಕೆಲಸ ಮಾಡೋರು ಬೇಕು. ಅಂಥ ಕೆಲಸವನ್ನು ಕಾರ್ತಿಕ್ ಶೆಟ್ಟಿ ಮಾಡಿದ್ದೀರಿ. ನನ್ನ ಮಮತಾ ಶೆಟ್ಟಿ ನೀವು ಮಾಡಿದ್ದೀರಾ, ಜಯರಾಮ್ ಅವರು ಮಾಡಿದ್ದೀರಾ. ಅದಕ್ಕೆ ವಿಶೇಷವಾಗಿ ಇವತ್ತಿನ ದಿನ ನಾನು ಧನ್ಯವಾದ ಅರ್ಪಿಸಬೇಕು ಶ್ರೀಮಾನ್ ಮಂಜುನಾಥ್ ಭಂಡಾರಿ ಅವರಿಗೆ. MLC ಆಗಿ ನಮ್ಮವರ ಆತ್ಮೀಯರು, ನನ್ನ ಸಂಬಂಧಿಕರು ಹೌದು. ಆದರೆ ಅವರು ಮೊದಲು ಹೇಳಿದಿಷ್ಟೇ, ಸದಾಶಿವಣ್ಣ
ಪ್ರಶಸ್ತಿನ ನಾಮ ನಾಡೊಂದು ಬರಲಿ, ಪ್ರಶಸ್ತಿ ನಮನ್ ನಾಡೊಂದು ಬರಲಿ. ಇದು ಸರ್ಕಾರದ ಕೆಲಸ. ನಿಮ್ಮನ್ನು ಐಡೆಂಟಿಫೈ ಮಾಡಿ, ನಿಮ್ಮನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಆದರೆ ಅದರ ಹಿಂದೆ ಸ್ವಲ್ಪ ಕೆಲಸ ಮಾಡಬೇಕು. ಫಾರ್ಮ್ಯಾಲಿಟೀಸ್ ಇದೆ, ಗೌರ್ಮೆಂಟ್ ಕೆಲಸದಲ್ಲಿ ಫಾರ್ಮ್ಯಾಲಿಟೀಸ್ ಇದೆ. ಆ ಫಾರ್ಮ್ಯಾಲಿಟೀಸ್ ಎಲ್ಲ ನಾವು ಮಾಡ್ತೇವೆ. ನೀವು ಇದರ ಹಿಂದೆ MLAಗಳಿಗೆ ಅವರಿಗೆ ಇವರಿಗೆ ಫೋನ್ ಮಾಡಬೇಕು ಆಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಅವರಿಗಿಂತ ಎಷ್ಟೋ ದೊಡ್ಡವರು. ದಿಸ್ ಈಸ್ ದ ವರ್ಡ್ ಆಫ್ ಶ್ರೀಮಾನ್ ಮಂಜುನಾಥ್ ಭಂಡಾರಿ. ನೀವು ಯಾರಲ್ಲೂ ಫೋನ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಅವರಿಗಿಂತ ಎಲ್ಲ ದೊಡ್ಡವರು. ಸರ್ಕಾರ ನಿಮ್ಮನ್ನು ಐಡೆಂಟಿಫೈ ಮಾಡಿ ನಿಮ್ಗೆ ಕೊಡ್ತದೆ. ಅದರ ಸ್ವಲ್ಪ ಕೆಲಸ ನಾನು ಮಾಡ್ತೇನೆ. ಎಲ್ಲ ಮಾರ್ಗದರ್ಶನ ಕೊಟ್ಟಂಥ ಮಂಜುನಾಥ್ ಭಂಡಾರಿ ಅವರಿಗೆ ಇವತ್ತು ನನ್ನ ಧನ್ಯವಾದಗಳು. ಅವರನ್ನು ನಾವು ಕರೆದಿದ್ದೆವು. ಇವತ್ತಿನ ದಿನ ವಿಶೇಷವಾಗಿ ನೀವು ಇಲ್ಲಿ ಉಪಸ್ಥಿತಿ ಇರಬೇಕು. ಆದರೆ ಕಾರಣಾಂತರಗಳಿಂದ, ರಾಜಕೀಯ ಕಾರಣಾಂತರಗಳಿಂದ ಅವರೀಗ ಎಲ್ಲ ಮಹಾರಾಷ್ಟ್ರ ಇಲೆಕ್ಷನಲ್ಲಿ ಬ್ಯುಸಿ ಆಗಿದ್ದಾರೆ. ಆದ್ದರಿಂದ ಹೆಚ್ಚಿನ MLA MP ಗಳು ಇಲ್ಲಿ ಇಲ್ಲ. ಇವತ್ತು ಬೆಳಿಗ್ಗೆ ಮೊದಲು UT ಖಾದರ್ ಸಾಹೇಬ್ ಅವರು ಬಂದು ಹೋಗಿದ್ದಾರೆ. ಅವರು ಬ್ಯುಸಿ ಇದ್ದಾರೆ. ಅವರು ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಅವರಿಗೂ ನನ್ನ ಧನ್ಯವಾದಗಳು. ಅವರ ತಮ್ಮ ಇಫ್ತಿಕಾರ್ ನನಗೆ ಅಲ್ಲಿ ಬೆಂಗಳೂರಲ್ಲಿ ಎಲ್ಲ ಮಂತ್ರಿಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಇದು ಮಾಡೋದು, ಇಷ್ಟೊಂದು ಆತ್ಮೀಯವಾಗಿ ಮಾಡಿದ್ದಾರೆ ಅವರು, ಇಫ್ತಿಕಾರ್ ಅವರು. ಸೊ ಅವರಿಗೂ ನನ್ನ ಧನ್ಯವಾದ. all of you who are responsible for this award, my sincere thanks and ಧನ್ಯವಾದಗಳು ನಿಮಗೆ. ನಾವು ಮಾಡುವಂಥ ಕೆಲಸ, ನಾನು ಹೇಳಿದೆ, ನಾವು ವಿಶೇಷವಾಗಿ ಆ ಸ್ಪೀಡಿಗೆ ನಾನು ಮಹತ್ವ ಕೊಟ್ಟಿದ್ದೇನೆ. ಜೀವನದಲ್ಲಿ ನಾನು ಮೊದಲಾಗಿ ಈ ಲೈಫ್ ಸೈಕಲ್ ಇದರಲ್ಲಿ ನಾವು ಸಮಾಜದ ಒಂದು ಇದನ್ನು ನೋಡುವಾಗ ಅದೊಂದು ಪಿರಮಿಡ್ ಟೈಪ್ ಸೋಷಿಯಲ್ ಸ್ಟ್ರಕ್ಚರ್ ಇದೆ. ಪಿರಮಿಡ್ ಟೈಪ್. ಕೆಳಗೆ ಲೋವೆಸ್ಟ್ ಕ್ಯಾಟಗರಿಯಲ್ಲಿ ಪೂವರ್ ಪೀಪಲ್, ಬಡವರಿದ್ದಾರೆ. ಕೆಳಗಿನ ಇದರಲ್ಲಿ ಅದು ದೊಡ್ಡ ಸಂಖ್ಯೆಯಲ್ಲಿ ಬಡವರಿದ್ದಾರೆ. ಅದು ಈ ಥರ ಇದೆ, ಒಂದು ಟ್ರಯಾಂಗಲ್ ಥರ. ಕೆಳಗಿರೋದು ಬಡವರು, ಆಮೇಲೆ ಸೆಕೆಂಡ್ ಪಾರ್ಟಲ್ಲಿರೋದು ಮಧ್ಯಮ ವರ್ಗದವರು, ಆಮೇಲೆ ಟಾಪಲ್ಲಿರೋದು ಅದು ಕಡಿಮೆ ಜನ, ದಟ್ ಈಸ್ ರಿಚ್ ಪೀಪಲ್, ಶ್ರೀಮಂತರು ಮೇಲೆ ಇರುವವರು. ಅದರಲ್ಲೂ ಎರಡೆರಡು ಬ್ರೇಕಪ್ ಇದೆ. ಕೆಳಗೆ ಇರುವವರು ಬಡವರಲ್ಲಿ ಅತಿ ಬಡವರು ಮತ್ತು ಸಾಮಾನ್ಯ ಬಡವರು. ದಿನ ಕಳೀಲಿಕ್ಕೆ ಇದ್ದವರು ಇದ್ದಾರೆ. ಒಂದು ಮನೆ ಇಲ್ಲದೆ ಮುರುಕಲ್ ಮನೆಯಲ್ಲಿದ್ದು 2 ಹೊತ್ತು ಊಟಕ್ಕೆ ಗತಿ ಇಲ್ಲದ ಒಂದು ಸಾಮಾಜಿಕ ಲೋವೆಸ್ಟ್ ಕ್ಯಾಟಗರಿಯಲ್ಲಿದ್ದಾರೆ. ಅದನ್ನು ನಾವು BPL ಅಂತ ಹೇಳ್ತೇವೆ, ಬಿಲೋ ದ ಪಾವರ್ಟಿ ಲೈನ್. ಅಂಥವರಿದ್ದಾರೆ. ಅದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅದರ ಮೇಲಿನವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ನೆಕ್ಸ್ಟ್ ಕ್ಯಾಟಗರಿ ಮಿಡಲ್ ಕ್ಲಾಸ್, ಮಧ್ಯಮ ವರ್ಗದವರು 2 ಕ್ಯಾಟಗರಿಯಲ್ಲಿದ್ದಾರೆ. ಲೋವರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಇದ್ದಾರೆ. ಅದರ ಮೇಲೆ ಇರುವವರು, ಟಾಪ್ ಇರುವವರು ಶ್ರೀಮಂತರು, ಅದು ಬಹಳ ಕಡಿಮೆ ಸಂಖ್ಯೆಯಲ್ಲಿರುವುದು. ನಾವು ಹುಟ್ಟಿದಾಗ ನಾವು ಕೆಳಗಿನ ಇದರಲ್ಲೇ ಇದ್ದೆವು, ಟ್ರಯಾಂಗಲ್ನ ಲೋವರ್ ಪಾರ್ಟಲ್ಲಿದ್ದೆವು. ಅದನ್ನು ಬ್ರೇಕಪ್ ಮೇಲೆ ಹೋಗಿ ನಾವು ಈಗ ಸ್ವಲ್ಪ ಮೇಲೆ ಹೋಗಿದ್ದೀವಿ. ಆ ಸ್ವಲ್ಪ ಮೇಲೆ ಹೋಗಲಿಕ್ಕೆ ಕೆಲವಾರು ನಮಗೆ ಮಾಡುವಂಥ ಅಗತ್ಯವಾದ ಇದಿದೆ. ಒಂದು ವಿದ್ಯಾಭ್ಯಾಸ. ವಿ ವಾಂಟ್ ಟು ಬ್ರೇಕ್ ದ ಬ್ಯಾರಿಯರ್ ಆ್ಯಂಡ್ ಗೋ ಟು ದ ಹೈಯರ್ ಲೆವೆಲ್. ದೆನ್ ವಾಟ್ ಈಸ್ ರಿಕ್ವೈರ್ಡ್ ಈಸ್ ಎಜುಕೇಷನ್. ಎಜುಕೇಷನ್ ಒಂದು ಬೇಕು. ಅದಕ್ಕೆ ನನ್ನ ತಂದೆ ತಾಯಿಯನ್ನು ಅದಕ್ಕೆ ನಾನು ಸ್ಮರಿಸ್ತಾ ಇದ್ದೇನೆ. ಆ ವಿದ್ಯಾಭ್ಯಾಸ ನಮಗೆ ಕೊಟ್ಟು ಇದಕ್ಕೆ ಕಾರಣರಾದವರು ನಮ್ಮ ತಂದೆ ತಾಯಿಗಳು. ಅತ್ಯಂತ ಆ ಸಮಯದಲ್ಲಿ ಬಡತನದಲ್ಲಿದ್ದರೂ ಅವರು ನಮ್ಮನ್ನು ಎಲ್ಲ, ನಾವು 7 ಮಂದಿ ಅಣ್ಣ ತಮ್ಮಂದಿರು, ಒಂದು ತಂಗಿ, 6 ಜನ ಸಹೋದರರು, ಎಲ್ರಿಗೂ ವಿದ್ಯಾಭ್ಯಾಸ ಅವರು ಕೊಟ್ಟು, ಎಷ್ಟೋ ಕಷ್ಟದಲ್ಲಿದ್ದರೂ ಅವರು ವಿದ್ಯಾಭ್ಯಾಸ ಕೊಟ್ಟು ನಮ್ಮನ್ನು ಈ ಲೆವೆಲಿಗೆ ಕಾರಣೀಭೂತರಾದವರು ನಮ್ಮ ತಂದೆ ತಾಯಿಯವರು. ಅವರಿಗೆ ನನಗೆ ಅನಂತಾನಂತ ಧನ್ಯವಾದ. ಮತ್ತು ಅವರಿಗೆ ಚಿರಋಣಿ. ಅವರ ಋಣವನ್ನು ಅಂತೂ ತಾಯಿಯ ಋಣವನ್ನು ಸಂಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂಪಾಸಿಬಲ್ ಟು ಡೂ ಇಟ್. ದಿಸ್ ಈಸ್ ಡೆಡಿಕೇಟೆಡ್ ಟು ದ್ಯಾಟ್ ಮದರ್ ಆ್ಯಂಡ್ ಫಾದರ್. ಸೊ ಅದೇ ನಾನು ಹೇಳಿದ್ದು, ನಾವು ಈ ಟ್ರಯಾಂಗಲಲ್ಲಿ ಒಂದೊಂದು ಸ್ಟೆಪ್ ಮೇಲೆ ಹೋಗಲಿಕ್ಕೆ ನಿಮಗೆ ವಿದ್ಯಾಭ್ಯಾಸವೂ ಬೇಕು ಮತ್ತು ಸ್ಪೀಡು ಬೇಕು. ಇಂಟೆಲಿಜೆನ್ಸ್ ಆ್ಯಂಡ್ ಸ್ಪೀಡ್ ಇದು ಬೇಕು. ಇದು ನೋಡಿ, 2 ಮಾದರಿ ಇಲ್ಲಿದೆ. 2 ಸಂಸ್ಥೆ ರೀತಿಯಲ್ಲಿ 2 ಮಾದರಿ ಇದೆ. ಸ್ಪೀಡ್ ಇದೆ, ಚಾಣಾಕ್ಷತನ ಇದೆ, ಇಂಟೆಲಿಜೆನ್ಸ್ ಇದೆ. ಆ ಇದನ್ನು ಬ್ರೇಕ್ ಮಾಡಿ ನಾವು ಮೇಲೆ ಹೋಗ್ತಾ ಇರ್ತೀವಿ. ನನಗೂ ಕಾರಣ ಅಷ್ಟೇ, ಸೌಮ್ಯ ಸ್ವಭಾವ ಇರ್ಬೋದು, ಆದರೆ ನಮ್ಮ ಕೆಲಸದಲ್ಲಿ ನಾವು ಸ್ಪೀಡ್ ಇದೆ. ಕೆಲಸದಲ್ಲಿ ನಾವು ಮೊಸಳೆ ಅಲ್ಲ, ನಾವು ಟೈಗರೇ ಯಾವಾಗಲೂ. ವಿ ರನ್. ಸಂಸ್ಥೆಯಲ್ಲೂ ಹಾಗೆ, ಡೋಂಟ್ ಬಿ ಎ ಕ್ರೊಕೊಡೈಲ್.
ಸುಮ್ಮನೆ ಬಾಯಿ ಇದು ಬಂದರೆ ಯಾರು ಬರೋದಿಲ್ಲ. ಇವರು ಭಾಳಷ್ಟು ಪ್ರಯತ್ನ ಮಾಡ್ತಾರೆ ಈ ಸಂಘ ಸಂಸ್ಥೆಯನ್ನು ಕಟ್ಟಲಿಕ್ಕೆ. ಇಬ್ಬರು ದಾನಿಗಳನ್ನೆಲ್ಲ ಇದು ಮಾಡಿ ಅವರ ಬಲೆಗೆ ಹಾಕಿ, ಬಲೆಗೆ ಹಾಕಿರಲಿಲ್ಲ ಅವರು, ನಾವೇ ಬಲೆಗೆ ಬಿದ್ದದ್ದು. ದಾನಿಗಳನ್ನು ಈ ಮೇಲೆ ಇರುವವರು, ಟಾಪಲ್ಲಿ ಇರುವವರನ್ನು ಇದು ಮಾಡಬೇಕು. ನೆಟ್ವರ್ಕಿಂಗ್ ಈಸ್ ಇಂಪಾರ್ಟೆಂಟ್. ನೆಟ್ವರ್ಕ್ ಈಸ್ ಯುವರ್ ನೆಟ್ ವರ್ತ್. ಅದೇ ಹೇಳ್ತೇನೆ ನಾನು, ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ ವರ್ತ್. ನೆಟ್ವರ್ಕ್ ಮಾಡದೆ ಜೀವನದಲ್ಲಿ ಯಾರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಟ್ವರ್ಕ್ ಮಾಡಲೇಬೇಕು. ನಿಮಗೆ PR ಒಳ್ಳೆಯದಿರಬೇಕು, ಜನರೊಟ್ಟಿಗೆ ಬೆರೆತು ಇರಬೇಕು, ಜನರ ಸಹವಾಸ ಇರಬೇಕು, ಜನರನ್ನು ಒಪ್ಪಿಸಬೇಕು. ಸುಮ್ಮನೆ ಹೇಳಿದ್ರೆ ನಾನು ಬಾಂಬೆಗೆ ಹೋಗಿ 500 ರೂಪಾಯಿಗೆ ತಗೊಂಡು ಹೋದವ ಇಷ್ಟು ದೊಡ್ಡ ಇಂಡಸ್ಟ್ರಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ನೆಟ್ವರ್ಕಿಂಗ್ ಮಾಡಿದ್ದೀನಿ. ನನಗೂ ಹಲವಾರು ನನ್ನ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಾನು ಕಂಪನಿ ಸ್ಟಾರ್ಟ್ ಮಾಡುವಾಗ ಹೆಲ್ಪ್ ಮಾಡಿದವರು ಕೆಲವರಿದ್ದಾರೆ. ಯಾರಾದರೂ ಒಂದು ಏಣಿ ನಮಗೆ ಬೇಕದು. ಏಣಿಲ್ಲದೆ ನಾವು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರೇ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸಹಕಾರ ಹಿಡ್ಕೊಂಡು ಹೋಗಬೇಕು. ಅದು ಇಂಡಿವಿಜುವಲ್ ಆಗಲಿ, ವೈಯಕ್ತಿಕ ಆಗಲಿ, ಅಥವಾ ಒಂದು ಸಂಘ ಸಂಸ್ಥೆ ಆಗಲಿ, ಅದು ಜನರೊಂದಿಗೆ ನಾವು ನೆಟ್ವರ್ಕಿಂಗ್ ಮಾಡಿ ಜನರ ಸಹಕಾರ ತಗೊಂಡು ನಾವು ಮೇಲೆ ಹೋಗ್ಬೋದು. ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ. ದೆನ್ ಒಬ್ಬೊಬ್ಬರು ಮಾಡಿ ಏನೂ ಹೊರಗೆ ಸಂಪರ್ಕ ಇಲ್ಲದವರು ಕೊನೆಗೆ ಜೀವನದಲ್ಲಿ ಇದಾಗ್ತಾರೆ. ಕಷ್ಟ ಸುಖ ಎಲ್ಲ ಬಂದೇ ಬರ್ತದೆ ಎಲ್ರಿಗೂ. ಆಮೇಲೆ ಅವರು ನಿರಾಶೆಯಾಗಿ ಯಾವ ಸ್ಟೇಜಿಗೂ ಹೋಗ್ತಾರೆ ಅವರು ಒಬ್ಬೊಬ್ಬರು, ಬಿಕಾಸ್ ಆಫ್ ಲ್ಯಾಕ್ ಆಫ್ ನೆಟ್ವರ್ಕಿಂಗ್. ಈಗ ಮೊಬೈಲ್ ನಡೆಯೋದು ನೆಟ್ವರ್ಕಲ್ಲಿ. ನೆಟ್ವರ್ಕ್ ಇಲ್ಲದಿದ್ದರೆ ಮೊಬೈಲೇ ನಡೆಯೋದಿಲ್ಲ. ವ್ಯಕ್ತಿಯೂ ಹಾಗೆ, ಸಂಘ ಸಂಸ್ಥೆಯೂ ಹಾಗೆ. ನೆಟ್ವರ್ಕ್ ಇಲ್ಲದೇನು ಆಗೋದಿಲ್ಲ. ನೆಟ್ವರ್ಕ್ ಈಸ್ ಯುವರ್ ನೆಟ್ ವರ್ತ್ ಅಂತ ಹೇಳ್ತೇನೆ ನಾನು. ಇದು ನಾನು ಮಾಡಿದ್ದು ಅಷ್ಟೇ ನೆಟ್ವರ್ಕ್. ಎಲ್ರಿಗೂ ಅಷ್ಟೇ, ನೆಟ್ವರ್ಕ್ ಮಾಡಿದರೆ ನಿಮ್ಮ ಮೇಲೆ ಹೋಗ್ತೀರಾ. ಇಂಡಿವಿಜುವಲಿ ನಿಮಗೆ ಎಷ್ಟು ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋನ್ ನಿಮಗೆ ಏಕಾಂಗಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಬೆಳಿಗ್ಗೆ ಒಂದು ಹೆಂಗಸಿದ್ದು ನನಗೆ ಮೆಸೇಜ್ ಇತ್ತು, ಸರ್ ನೀವು ನನಗೆ ಸಹಕಾರ ಮಾಡಿದ್ದೀರಿ, ಆದರೆ ಈಗ ನನಗೆ ಬಹಳ ಕಠಿಣ ಪರಿಸ್ಥಿತಿ ಇದೆ, ಗಂಡಂದು ಆರೋಗ್ಯ ಸರಿಯಿಲ್ಲ, ಅಂತೂ ನಾನು ಈಗ ಜೀವನವನ್ನೇ ಮುಗಿಸುವಂಥ ಇದರಲ್ಲಿದ್ದೇನೆ. ಈಗ ಬೆಳಗಿನ ಮೆಸೇಜ್, ಜೀವನವನ್ನೇ ಮುಗಿಸುವಂಥ ಇದರಲ್ಲಿ. ನಾನು ಹೇಳಿದೆ ಒಂದು 2 ದಿವಸ ನಿಲ್ಲಮ್ಮ, ಇವತ್ತು ಸ್ವಲ್ಪ ಬ್ಯುಸಿ ಇದ್ದೇನೆ, ಐ ವಿಲ್ ಟಾಕ್ ಟು ಯು, ನಾನಲ್ಲಿ ಮಾತಾಡ್ತೇನೆ. ಜೀವನವನ್ನು ಇವತ್ತು ಮುಗಿಸಬೇಡ, ಒಂದು 2 ದಿವಸ ವೆಯ್ಟ್ ಮಾಡು. ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ನೆಟ್ವರ್ಕ್ ಅವರಿಗೆ ಸಮಾಧಾನ ಕೊಟ್ಟಿದೆ, ಆಮೇಲೆ ಕೈ ಮುಗಿದದು. ಸಮಾಧಾನ ಕೊಟ್ಟೆ, ನಾವು ಸಮಾಧಾನ ಕೊಡಬೇಕು ಜನರಿಗೆ. ಆದಷ್ಟು ನಾವು ಸಹಕಾರ ಮಾಡಬೇಕು. ಮನುಷ್ಯರಿಗೂ ಪ್ರಾಣಿಗೂ ಇರುವ ವ್ಯತ್ಯಾಸ ಇದೆ. ಪ್ರಾಣಿಗೆ ಒಬ್ಬರೊಬ್ಬರಿಗೆ ಅವರಿಗೆ ನೆಟ್ವರ್ಕಿಂಗ್ ಇಲ್ಲ, ಸಹಕಾರ ಇಲ್ಲ. ಬಹುಶಃ ನಾಯಿ ಮಾಡ್ತದೆ ಸ್ವಲ್ಪ. ನಾಯಿಗೆ ನೆಟ್ವರ್ಕಿಂಗ್ ಉಂಟು, ಅದು ಮನುಷ್ಯರನ್ನು ಹಿಡ್ಕೊಂಡು ಮನೆಯಲ್ಲಿ ಇರ್ತದೆ. ನಾಯಿ ಮತ್ತು ಪುಚ್ಚೆ, ಬೆಕ್ಕು, ಇದು 2 ಸ್ವಲ್ಪ ನೆಟ್ವರ್ಕಿಂಗ್ ಮಾಡ್ತದೆ. ಬೇರೆ ಯಾವ ಮೃಗಗಳು ಮಾಡೋದಿಲ್ಲ. ಅದು ಎಲ್ಲ ಮುಗಿದೋಯ್ತು ಕಾಡಿನಲ್ಲಿ. ಈ ನೆಟ್ವರ್ಕ್ ಮಾಡಿದವರು ಮನೆಯಲ್ಲಿ ಈಗಲೂ ಇದ್ದಾರೆ ನಮ್ಮ ಮನೆಯಲ್ಲಿ. ನಾಯಿಗಳು ಮತ್ತು ಪುಚ್ಚೆ, ಇದು 2 ಪ್ರಾಣಿಗಳು ನೋಡಿ, ಅದಕ್ಕೂ ಅಷ್ಟು ಬುದ್ಧಿ ಉಂಟು. ನೆಟ್ವರ್ಕ್ ಮಾಡಿದರೆ ಬಚಾವಾಗ್ತೇವೆ, ಇಲ್ದಿದ್ರೆ ಯಾರಾದರೂ ತಿಂದು ಹೋಗ್ತಾರೆ ಅಂತ. ಸೊ ದಿಸ್ ಈಸ್ ವಾಟ್ ಐ ವಾಂಟ್ ಟು ಟೆಲ್ ಯು. ನಾನು ಏನು ಸಾಧಿಸಿದೇನೋ ಅದಕ್ಕೆ ಕಾರಣ ಒಂದು ನನ್ನ ಸಹಕಾರ, ಸಪೋರ್ಟ್ ಫ್ರಮ್ ಅದರ್ ಪೀಪಲ್. ಯಾವ ಸಪೋರ್ಟ್ನ ಮೇಲೆ ನಾನು ಮೇಲೆ ಹೋಗಿದ್ದೇನೋ, ನಿಂತಿದ್ದೇನೋ, ನಾನು ಮೇಲೆ ಹೋದ ಮೇಲೆ ಸ್ವಲ್ಪ ಕೆಳಗೆ ನೋಡಬೇಕಾಗ್ತದೆ ನನಗೆ. ಐ ಹ್ಯಾವ್ ಟು ಸಿ ಡೌನ್. ಯಾವ ಏಣಿಯಲ್ಲಿ ಮೇಲೆ ಹೋಗಿದ್ದಾನೋ ಆ ಏಣಿಯನ್ನು ಹೆಚ್ಚಿನವರು 100ರಲ್ಲಿ 90% ಆ ಏಣಿಯನ್ನು ಬಿಸಾಡಿಬಿಟ್ಟು ಅಲ್ಲೇ ಇರ್ತಾರೆ ಅವರು, ಮತ್ತು ಕೆಳಗೆ ನೋಡೋದಿಲ್ಲ. ಅಂಥ ಇದರಲ್ಲಿ ನಾನು ಆ ಏಣಿಯನ್ನು ಯಾವಾಗಲೂ ಮರೆಯೋದಿಲ್ಲ. ನನಗೆ ಸಹಕಾರ ಮಾಡಿದವರನ್ನು ಯಾರಾದರೂ ಮರೆಯೋದಿಲ್ಲ. ದೀನ ದಲಿತರನ್ನು, ಬಡವರನ್ನು ಮರೆಯೋದಿಲ್ಲ. ಯಾಕಂದರೆ ನಾವು ಅದರಿಂದಲೇ ಮೇಲೆ ಹೋದವರು. ಮೊನ್ನೆ 2 ಕ್ಯಾನ್ಸರ್ ಪೇಷಂಟ್ ನಮ್ಮ ಮನೆಗೆ ಬಂದವು. ಒಬ್ಬರು ನಿನ್ನೆ ಮುಸ್ಲಿಂ ಫ್ಯಾಮಿಲಿ, ಆ ಹುಡುಗನಿಗೆ ಕ್ಯಾನ್ಸರ್ ಆಗಿತ್ತು, ಕಾಲಿನಲ್ಲಿ ಕ್ಯಾನ್ಸರ್ ಆಗಿತ್ತು. ಆ ನನ್ನಲ್ಲಿ ಬಂದು, ಅವರ ತಂದೆ ಮತ್ತು ರಿಲೇಟಿವ್ಸ್ ಎಲ್ಲ ಬಂದು, ನಾನು ಕೊಟ್ಟ ಹಣ ಎಷ್ಟು ದೊಡ್ಡದಲ್ಲ, ಒಂದು 1 ಲಕ್ಷ ಕೊಟ್ಟಿರಬೇಕು. ಆದರೆ ಅವನಿಗೆ ಆಶೀರ್ವಾದ ಕೊಟ್ಟಿದ್ದೇನೆ ನಾನು, ಮಗ ನೀನು ಹುಷಾರಾಗ್ತಿ, ಏನು ಭಯ ಬೇಡ ಅಂತ. ನಿನ್ನೆ ಮನೆಗೆ ಬಂದರು ಅವರು, ಕಂಪ್ಲೀಟ್ ಗುಣ ಆಗಿ ಬಂದಿದ್ದಾನೆ, ಕ್ಯಾನ್ಸರ್ ಪೇಷಂಟ್. ಸ್ಪೆಷಲಿ ಅವರ ಮನೆಗೆ ಬಂದು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಮಾಡ್ತೇನೆ ಅಂಥದ್ದು. ಮೊನ್ನೆ ಒಂದು ಇಲ್ಲಿ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಬಂದರು, ಗೇನ್ ಕ್ಯಾನ್ಸರ್ ಪೇಷಂಟ್, ನಮ್ಮ ಕಾಸರಗೋಡ್ನವ. ಅವನಿಗೂ ಹಾಗೆ, ಅವನು ಯಾರಿಗೂ ಹೇಳಲಿಲ್ಲ, ಅವರು ಫ್ಯಾಮಿಲಿಗೆ ಹೇಳಲಿಲ್ಲ ನನಗೆ ಕ್ಯಾನ್ಸರ್ ಉಂಟಂತ, ಹೆಂಡತಿಗೆ ಹೇಳಲಿಲ್ಲ. ವಯ ಹೇಳಿ ನಮ್ಮಲ್ಲಿ ಬಂದು ಅಪ್ರೋಚ್ ಮಾಡಿ ಅವನಿಗೆ ನಾನು ಸಹಕಾರ ಕೊಟ್ಟೆ, ಆಶೀರ್ವಾದ ಕೊಟ್ಟೆ. ಹುಷಾರಾಗಿದ್ದಾನೆ ಈಗ, ಈಸ್ ಔಟ್ ಆಫ್ ಡೇಂಜರ್.
ಆಶೀರ್ವಾದ, ಬ್ಲೆಸ್ಸಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಮ್ಮ ಒಳ್ಳೆಯ ಭಾವನೆ, ನಾನು ಹೇಳಿದೆ, ಆ ಶಿವಶಕ್ತಿ, ಆ ದೇವಿ ಶಕ್ತಿ, ಆ ದೈವಗಳ ಕೃಪೆ ನನ್ನ ಮೇಲೆ ಇದೆ. ಇಲ್ಲದಿದ್ದರೆ ಇಂಥದ್ದು ಎಲ್ಲ ಸಾಧ್ಯವೇ ಇಲ್ಲ. ಈ ಅಕ್ಕಿ ಮುಡಿಯೆಲ್ಲ ಸಿಕ್ಲಿಕ್ಕುಂಟ ದೈವದ ಕೃಪೆ ಇಲ್ಲದೆ ಅಂಥದ್ದು. ಆದ್ದರಿಂದ ವಿಶೇಷವಾಗಿ ಇವತ್ತು ಈ ದಿನ ನನಗೆ ಟೈಮ್ ಉಂಡ ಯಾವ ಪಾತ್ರ ಕ್ಲೈಮ್ಯಾಕ್ಸ್ ರೈಜ ಕ್ಲೈಮ್ಯಾಕ್ಸ್ ಉಂಟು ನೆಕ್ಸ್ಟ್. ಸೊ ಆದ್ದರಿಂದ ಎಲ್ರಿಗೂ ನನ್ನ ಗುರ್ಮೆ ಸುರೇಶ್ ಅಣ್ಣ ಬಂದಿದ್ದಾರೆ. ಅವರ ಎದುರಲ್ಲಿ ನಮ್ಮ ವಾಗ್ಮಿ, ನಮ್ಮ ಮಾತೆಲ್ಲ ಹೋಗ್ತದೆ. ನೀವು KM ಹೇಳಿದಾಗೆ ಅವರ ಎದುರಲ್ಲಿ ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಅವ್ರು ಏನು ಕವಿತೆ ಹೇಳ್ತಾರೆ, ಏನೆಲ್ಲ ಡೈಲಾಗ್ ಮಾಡ್ತಾರೆ ನೋಡಿ. ಗುರುಮೆ ಸುರೇಶ್ ಅಣ್ಣ, ಧನ್ಯವಾದ ನಿಮಗೆ. ಹಾಗಿರುವಾಗ ವಿಶೇಷವಾಗಿ ಇವತ್ತಿನ ದಿನ ಅದೇ ನಾನು ಹೇಳೋದು, ಒಬ್ಬರು ಸಹಕಾರ ಮಾಡಿ ನಾವು ಸಂಸ್ಥೆಯನ್ನು ಬೆಳೆಸಬೇಕು. ಇಂಥ ಸಂಸ್ಥೆಯನ್ನು ಬೆಳೆಸಿ ಅದರ ಮುಖಾಂತರ ನಾವು ಜನರಿಗೆ ಸಹಕಾರ ಮಾಡುವಂಥದ್ದು ಆ ಕಾರ್ಯ ನಮ್ಮ ಇನ್ನೂ ಮುಂದುವರಿಸಬೇಕಾಗಿದೆ. ಈ ಎರಡು ಸಂಸ್ಥೆ ನನಗೆ ವಿಶೇಷವಾದ ಸಂಸ್ಥೆ. ಇದು ಎರಡು ಕಣ್ಣಿದ್ದಾಗೆ. ಇದನ್ನು ಯಾವತ್ತೂ ನಾನು ನೋಡಿ ಒಂದು ಎಲ್ಲಾದರೂ ಇಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಇಡಲಿಲ್ಲ, ಕೊಟ್ಟ ಕೈಯನ್ನು ನಾನು ಬಿಡಲಿಲ್ಲ. ಅದೊಂದು ನನ್ನ ವಿಶೇಷತೆ. ಯಾವ ಸಂಸ್ಥೆಗೆ, ಯಾವ ವ್ಯಕ್ತಿಗೆ ನಾನು ಕೈ ಕೊಟ್ಟಿದ್ದೇನೆ, ಕೈ ಕೊಡಲಿಲ್ಲ, ಕೈ ಜೋಡಿಸಿದ್ದೇನೋ ಅವರಿಗೆ ಕೈ ಕೊಟ್ಟಿಲ್ಲ. ಯಾವ ಸಂಘ ಸಂಸ್ಥೆಯಲ್ಲಿ ಕಾಲಿಟ್ಟಿದ್ದೇನೋ ಆ ಕಾಲು ಹಿಂದೆಗೆ ಇರಲಿಲ್ಲ, ಹಿಂದೆ ಮಾಡಲಿಲ್ಲ. ಅದಕ್ಕೆ ಬೇಕಾಗಿ ಈ ಸನ್ಮಾನ. ಇದು ನಿಮ್ಮ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ. ಇದು ಆ ಸನ್ಮಾನಕ್ಕಿಂತ ಅದೊಂದು ನೆವನ. ಸನ್ಮಾನ ಈಸ್ ಓನ್ಲಿ ಎ ಟೋಕನ್. ಬಟ್ ನಿಮ್ಮ ಈ ಪ್ರೀತಿ ಮುಖ್ಯ, ಈ ಪ್ರೀತಿ ಮುಖ್ಯ. ಇದೊಂದು ಖಾಲಿ ಒಂದು ಸ್ಯಾಂಪಲ್ ಅಷ್ಟೇ. ಇಷ್ಟು ಜನ ನೀವು ಬಂದದ್ದು ಅಂದರೆ ಎಷ್ಟೋ ಸಾವಿರಾರು ಜನರು ನಮ್ಮನ್ನು ಎಲ್ಲಿ ಹೋದರೂ ಒಂದು ಸ್ಮೈಲು, ಒಂದು ನಮಸ್ಕಾರ ನಮಗೆ ಮಾಡ್ತಾರೆ. ಅಷ್ಟು ಪರಿಚಯದವರಿದ್ದಾರೆ ನಮ್ಮಲ್ಲಿ. ಅದು ಬಿಕಾಸ್ ಆಫ್ ದ್ಯಾಟ್ ವರ್ಕ್. ಅದೇ ಹೇಳೋದು ನಾನು. ಕೆರೆ ನೀರನ್ನು ಕೆರೆಗೆ ಚೆಲ್ಲುವುದೌದು, ಇನ್ನೊಬ್ಬರಿಗೆ ಸ್ವಲ್ಪ ಚೆಲ್ಲಬೇಕು ನಾವು ನಮ್ಮ ನೀರನ್ನು. ಹಾಗೆ ಇವರೆಲ್ಲ ನಮಗೊಂದು ಪ್ರೋತ್ಸಾಹ. ಯಾರು ಹರೀಶ್ ಅಣ್ಣ ಮತ್ತು ಸತೀಶ್, ಪ್ರಾಯದಲ್ಲಿ ಸಣ್ಣ ಆದರೂ ಅವ್ರದ್ದು ಮಾಡುವ ಕೆಲಸ ಒಂದು ಪ್ರೋತ್ಸಾಹ ಎಲ್ರಿಗೂ. ಈ ಅವಾರ್ಡು ನನಗೊಂದು ಪ್ರೋತ್ಸಾಹ. ಇದರಲ್ಲಿ ಅಷ್ಟೊಂದು ದೊಡ್ಡ ಇದು ಅಂತ ಹೇಳೋದಿಲ್ಲ ನಾನು. ಅದು ಪದ್ಮಶ್ರೀ ಅದೆಲ್ಲ ದೂರದ ಮಾತು. ಆದರೆ ಶ್ರೀ ಪದ್ಮಶ್ರೀ ಅದಕ್ಕೆ ನಾನೇನು ಮಾಡೋದಲ್ಲ, ಅದು ಮುಖ್ಯ ಅಲ್ಲ. ಇಂಪಾರ್ಟೆಂಟ್ ಈಸ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ಮೈ ಆ್ಯಂಡ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ಜನತೆ. ಈ 3 ಜಿಲ್ಲೆಯ ಜನತೆಗೆ ನನಗಿರುವ ಜನತೆಯ ಮೇಲೆ ಪ್ರೀತಿ, ಸಂಸ್ಥೆಗಳ ಮೇಲೆ ಇರುವ ಪ್ರೀತಿ, ಅದು ಮುಖ್ಯ. ಮತ್ತು ಪ್ರಶಸ್ತಿಗಾಗಿ ನಾನು ಮಾಡಿದ್ದಿಲ್ಲ. ಪ್ರಶಸ್ತಿಗೆ ನಾನು ರೆಸ್ಪೆಕ್ಟ್ ಇದೆ. ಪ್ರಶಸ್ತಿಗೆ ರೆಸ್ಪೆಕ್ಟ್ ಕೊಡೋದು ಇಂಥದ್ದೇ. ಇಂಥ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಕೊಟ್ಟರೆ ಆ ಪ್ರಶಸ್ತಿಗೆ ಬೆಲೆ ಬರ್ತದೆ. ನೋಡಿ, ಇವರು ಆ ಪ್ರಶಸ್ತಿಗೆ ಬೆಲೆ ಕೊಟ್ಟಿದ್ದಾರೆ ಇವತ್ತು. ಸತೀಶ್, ಇವಾಗ ಪ್ರಶಸ್ತಿಗೆ ನೀವು ಬೆಲೆ ಕಟ್ಟಿದ್ದೀರಿ. ನೀವು ಬೆಲೆ ಆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೊಟ್ಟಿದ್ದೀರಿ ಆ ಬೆಲೆ ಎಲ್ಲ. ಆಲ್ ದ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ದ ಯಕ್ಷಧ್ರುವ ಟೀಮ್. ಇನ್ನಷ್ಟು ಇಂಥ ಕೆಲಸ ಇನ್ನೂ ಮುಂದೆ ಆಗ್ತಾ ಇರಲಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ. ಈಗಾಗಲೇ ನೋಡಿ, ಅವರು ಅಮೇರಿಕಕ್ಕೆ ಹೋಗಿ 27 ರಾಜ್ಯಗಳಲ್ಲಿ ಯಕ್ಷಧ್ರುವದ ನಮ್ಮ ವತಿಯಿಂದ ಅವರು ಯಕ್ಷಗಾನ ಪ್ರದರ್ಶನ ಮಾಡಿದ್ದಾರೆ. ಅಮೇರಿಕಾದಲ್ಲಿ ಯಕ್ಷಗಾನ ಅಮೇರಿಕಕ್ಕೆ ಹೋಗಿದೆ, ಎಕ್ಸ್ಪೋರ್ಟ್ ಆಗಿದೆ. ನಮ್ಮದು 60 ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಇದ್ದಂಥ ಅವ್ರದ್ದು ಅಮೇರಿಕಕ್ಕೆ ಹೋಗಿದೆ. ನಮ್ಮದು ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಕಡಿಮೆ, ಇವರು ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಯಕ್ಷಗಾನವನ್ನು. ಅಂಥ ವಿಶೇಷವಾದಂಥ ಕೆಲಸ ಸತೀಶ್ ನೀವು ಮಾಡ್ತಾಯಿದ್ದೀರಿ. ಅಟ್ ಯುವರ್ ಯಂಗ್ ಏಜ್ ಯು ಆರ್ ಡೂಯಿಂಗ್ ಸೋ ಮಚ್. ಭಾಳಷ್ಟು ಮಾಡ್ತಾಯಿದ್ದೀರಿ. ನಿಮಗೆ ನಮ್ಮ ಸಪೋರ್ಟ್ ಇದೆ, ಯಾವಾಗಲೂ ಇದೆ. ಬಂಟರ ಸಂಘ ಜಾಗತಿಕ ಒಂದು ದೊಡ್ಡೊಂದು ಪ್ರಾಜೆಕ್ಟ್ ಆಗ್ತಾ ಉಂಟು ನಮ್ಮದು ಮೂಲಿಕೆಯಲ್ಲಿ. ಅವರ ಲೀಡರ್ಶಿಪ್, ಅಂಥ ಲೀಡರ್ಶಿಪ್ ಬೇಕು. ವಿ ನೀಡ್ ಟೈಗರ್ಸ್ ಆ್ಯಂಡ್ ಲಯನ್ಸ್, ನಾಟ್ ಮೊಸಳೆ. ಸೊ ಒಳ್ಳೆ ಕೆಲಸ ಮಾಡ್ತಾಯಿರಿ ನೀವು. 7ನೇ ತಾರೀಕಿಗೆ ನೋಡ್ತೇನೆ ನೀವೇನು ಮಾಡ್ತೀರಂತ. ಮೈ ಡೊನೇಷನ್ ಡಿಪೆಂಡ್ಸ್ ಆನ್ ಆಲ್ ದಿಸ್. ಹಾಗೆ ಸೊ ಇನ್ನಷ್ಟು ಬೆಳಗಲಿ ನಿಮ್ಮದು. ನನ್ನ ಸಪೋರ್ಟ್ ಫುಲ್ ಇದೆ. 2 ಕಣ್ಣಿಗೆ ಯಾವಾಗಲೂ ಕನ್ನಡಕ್ಕೆ ಹಾಕಿರ್ತೇನೆ ನಾನು. ಸೊ ಐ ವಿಲ್ ಆಲ್ವೇಸ್ ಲವ್ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಆ್ಯಂಡ್ ಇನ್ನು ತುಂಬ ಮಾತಾಡೋದು ಹೇಗೆ
ಒಂದು ಕರ್ನಾಟಕ ರಾಜ್ಯ ನನಗೆ, ನಾನು ಹೊರನಾಡಿ ಕನ್ನಡಿಗ, ಒಳನಾಡಿನವಲ್ಲ, ಹೊರನಾಡ ಕನ್ನಡಿಗ ಮತ್ತು ಮತ್ತೊಂದು ಯಾವುದು ಗಡಿನಾಡ ಕನ್ನಡಿಗ. ನಾನು ಎರಡರಲ್ಲೂ ಕ್ವಾಲಿಫೈ ಆಗ್ತೇನೆ. ಗಡಿನಾಡು ಕಾಸರಗೋಡಿನವ, ನಾವು ಮಲಯಾಳದವರು, ಆ ಕಡೆಯವರು ಕೇರಳದವ್ರು. ನಾವು ಹೊರನಾಡು ಬೊಂಬೆಯಲ್ಲಿರೋದು, ಅಲ್ಲಿಯ ಕನ್ನಡಿಗ. ಆದರೂ ನಮ್ಮನ್ನು ಕರೆಸಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು, DKಶಿ ಅವರು, ಮಿನಿಸ್ಟರ್ಸ್ ನನಗೆ ಸನ್ಮಾನ ಮಾಡಿದ್ದಾರೆ. ಇದು ಆ ಕನ್ನಡ ರಾಜ್ಯದ, ಆ ಕರ್ನಾಟಕದ ಅವರು ನನಗೆ ಕೊಟ್ಟ ಒಂದು ಸನ್ಮಾನ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೇನೆ. ಆದ್ದರಿಂದ ಕನ್ನಡಕ್ಕೆ ನಾನೊಂದು ಸೆಲ್ಯೂಟ್ ಹೊಡಿತೇನೆ. ಕನ್ನಡಕ್ಕೆ ಎರಡು ಶ್ರೀಮಾನ್ ರಾಜ್ಕುಮಾರ್ ಅವರ 2 ಪಂಕ್ತಿ ಹೇಳ್ತೇನೆ. ನನಗೆ ಪದ್ಯ ಬರುವುದಿಲ್ಲ, ಆದರೂ 2 ಇದು ಹೇಳ್ತೇನೆ. ರಾಜ್ಕುಮಾರ್ ಅವರು ಹಾಡಿರುವಂಥ ಕರ್ನಾಟಕ ರಾಜ್ಯದ ಬಗ್ಗೆ ಒಂದು ಸುಂದರವಾದಂಥ ಹಾಡು. ಅದಕ್ಕೆ ನಾನು ಓನ್ಲಿ ವರ್ಡ್ಸ್, ಅದೇ ನಾನು ಹಾಡಲಿ ಬರೋದಿಲ್ಲ ನನಗೆ. ಐ ಆಮ್ ನಾಟ್ ಎ ಸಿಂಗರ್, ಬಟ್ ಅದರ ವರ್ಡಿಂಗ್ ಭಾಳ ಒಳ್ಳೆಯದಿದೆ. ಜೈ ಕರ್ನಾಟಕ ಮಾತೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳ ಅಂದ. ಕುಮಾರವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಕವಿತೆಯ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ಹಾಡಿದ ಹೊನ್ನಿನ ನುಡಿಯೋ, ಪಂಪನು ಹಾಡಿದ ಚಿನ್ನದ ನುಡಿಯೋ. ಕನ್ನಡ ತಾಯಿಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಸುದೆಯೋ ಕನ್ನಡ ಸವಿನುಡಿಯೋ. ಸುದೆಯೋ ಕನ್ನಡ ಸವಿನುಡಿಯೋ. ಜೈ ಕರ್ನಾಟಕ ಮಾತೆ, ಜೈ ಯಕ್ಷಧ್ರುವ, ಜೈ ಹಿಂದ್. ಎಲ್ರಿಗೂ ನಿಮಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಬಹುತ್ ಧನ್ಯವಾದ. ಅನೇಕ ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳಲ್ಲಿ ತನ್ನ ಸರ್ವಸ್ವ ಅಂತಲೇ ಹೇಳ್ಬೋದು ನಾವು, ಅರ್ಪಣೆಗೆ ತೊಡಗಿಸಿಕೊಂಡಂತಹ ಒಬ್ಬ ಮಹಾನ್ ಪುರುಷ ಕನ್ಯಾನ ಸದಾಶಿವ ಶೆಟ್ಟರು. ಸದಾಶಿವ ಅಣ್ಣನಿಗೆ ಇನ್ನೊಂದು ಹೆಸರು ಸದಾಸ್ಮಿತ ಅಂತ. ಯಾಕಂದ್ರೆ ಯಾವಾಗಲೂ ನಗ್ತಾ ಇರ್ತಾರೆ. ನಗುವುದರ ಜೊತೆಗೆ ನಮ್ಮ ನಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ.